ಹೊಸ ಜನ, ಹೊಸ ಜಾಗ, ಹೊಸ ಎಕ್ಸ್ಪೀರಿಯನ್ಸ್ ಸೇರಿದಾಗ್ಲೇ ತಾನೇ ಆ ನೆನಪುಗಳು ಇನ್ನಷ್ಟು ಕಾಲ ಗಟ್ಟಿಯಾಗಿರುತ್ತೆ. ಹೇಗಿದ್ರು ನಾಳೆಯಿಂದ ಒಂದ್ ವಾರ ಒಟ್ಟಿಗೆ ಇರ್ತೀವಿ, ಎಲ್ಲ ಮಾತಾಡೋಣ ಅಂತ ಬ್ರಿಡ್ಜ್ ಕಟ್ಟೋ ಪ್ರಯತ್ನ ಮಾಡ್ತೀನಿ. ಆ ಇನ್ನೊಂದು ಜಗತ್ತನ್ನ ಅರ್ಥ ಮಾಡಿಸು. ನೀವು ಹೇಳಿದ್ನಲ್ಲ, a woman is a mystery to guide a wise and open man. ಆ ವೈಸ್ ಮ್ಯಾನ್ ನಾನೇ. ಈಗ ಒಂದು ಟ್ರೈಲರ್ ನೋಡಿದೆ ನಾನು, ದೂರ ತೀರಯಾನ. ಐ ಥಿಂಕ್ ಇದ್ರಲ್ಲಿ ಫಸ್ಟ್ ಸರ್ಪ್ರೈಸ್ ಏನಂದ್ರೆ ನನಗೆ ಐ ಡಿಂಟ್ ನೋ ಪಕೇಶ್ ಇಸ್ ಮ್ಯೂಸಿಕ್ ಡೈರೆಕ್ಟರ್. ಮೊದಲನೇದಾಗಿ ಐ ಲೈಕ್ ಟು ಕಂಗ್ರಾಚುಲೇಟ್ ಹಿಮ್. ಐ ಥಿಂಕ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದಿರಿ ಅಂಡ್ ಸಿಂಗಿಂಗ್ ಆಲ್ಸೋ. And then of course the newcomers here, Vijay and Priyanka, I wish them all the best. And Mansoore ಅವರು ಇವಾಗ ಕುತ್ಕೊಂಡು ಹೇಳ್ತಾ ಇದ್ರು, ನಾನು 2 ಸಿನಿಮಾ ಮುಂಚೆ ಮಾಡಿದ್ದೀನಿ, ಈಗೇನೋ ಒಂದು ಬೇರೆ ರೀತಿಯಾದಂಥ ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಂತ. ಬಟ್ ಐ ಜಸ್ಟ್ ಫೆಲ್ ಟ್ರೈಲರ್ ನೋಡಿದಾಗ ಇಟ್ ಈಸ್ ಶಾರ್ಟ್ ಸಮಥಿಂಗ್ ವೆರಿ ಪ್ಯೂರ್ಲಿ ಆ್ಯಂಡ್ ಆನೆಸ್ಟ್ಲಿ. ಮ್ಯಾನಿಪ್ಯುಲೇಷನ್ಸ್ ಎಲ್ಲ ಏನು ಅನಾವಶ್ಯಕವಾದಂಥ ಒಂದು ಸಿನಿಮಾ ಮಾರಾಟ ಮಾಡೋಕ್ಕೋಸ್ಕರ ಯಾವುದೇ ಒಂದು unnecessary ingredients ಸಿನಿಮಾದಲ್ಲಿ ಕಾಣಿಸ್ತಿಲ್ಲ ನನಗೆ. ಐ ಥಿಂಕ್ ಬಿಕಾಸ್ ದ ಸ್ಕ್ರೀನ್ ಮೇಲೆ ದ ವೇ ದೇ ಆರ್ ಕಾಂಪ್ಲಿಮೆಂಟಿಂಗ್, ಐ ಥಿಂಕ್ ಇಟ್ಸ್ ಸ್ಟ್ಯಾಂಡಿಂಗ್ ಅಪ್. ಅಂಡ್ ಅಫ್ಕೋರ್ಸ್ ನಮ್ಮ ಬೆಂಕಿ ಚಂದ್ರು ಯಾವಾಗ he has done film with me, I think he's always made me look very beautiful. So he's made this entire film ತುಂಬಾ ಅದ್ಭುತವಾಗಿ, he's made it look extremely well. And ಖುಷಿ ಅಂದ್ರೆ ನಮ್ಮ ಮತ್ತೆ ಅರುಣ್ ಸಾಗರ ಕಾಣಿಸ್ಕೊಂಡಿದ್ದಾನೆ ಒಳಗಡೆ. ಸೊ ದೇವರಾಜ್ ಅವರು, right, so his productions, I wish the entire team all the very best. 11th July ಗೆ ರಿಲೀಸ್ ಆಗ್ತದೆ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಅಂಡ್ ಚೆನ್ನಾಗಿದೆ ಅನ್ಸಿದ್ರೆ ಪಕ್ಕದವ್ರಿಗೆ ಹೋಗಿ ಹೇಳಿ ಆ ಸಿನಿಮಾ ಒಂದ್ಸಲ ನೋಡಿ ಅಂತ. ಅದೇ ರೀತಿ ವರ್ಡ್ ಆಫ್ ಮೌತ್ ಹರಡೋದು, ಸಿನಿಮಾಗಳು ಬೆಳೆಯೋದು, ಚಿತ್ರರಂಗ ಬೆಳೆಯೋದು ಅಂತ ಹೇಳ್ತಾ ಐ ವಿಶ್ ದೂರ ತೀರಯಾನ ಆಲ್ ದಿ ವೆರಿ ಬೆಸ್ಟ್.